ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕಡೆ ಕಾರ್ತಿಕ ಮಾಸದ ಪ್ರಯುಕ್ತ ನಂದೀಶ್ ಶ್ರೀ ಭೋಗನಂದೀಶ್ವರನಿಗೆ ವಿಶೇಷ ಪೂಜೆ. ಬ್ರಹ್ಮ ರಥೋತ್ಸವ ಮೂಲಕ ನೂತನ ರಥ ಸಮರ್ಪಣೆ. 8 ದಿನಗಳ ಕಾರ್ಯಾಚರಣೆ ಯಶಸ್ವಿ. ಕೊನೆಗೂ ಬೋನಿಗೆ ಬಿದ್ದು ಮಹಿಳೆಯ ರುಂಡ ತಿಂದಿದ್ದ ನರಭಕ್ಷಕ ಚಿರತೆ. ಕನ್ನಡ ಭಾಷೆಯೇ ಒಂದು ಶಕ್ತಿ. ಎಷ್ಟೋ ಶರಣರು ಸಂತರು ಕನ್ನಡ ನಾಡಿನ ಭಾಷೆಯನ್ನ ಉಳಿಸಿ ಬೆಳೆಸಿದ್ದಾರೆ. ಕೈವಾರ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್. ಪುರಾತನ ಶ್ರೀ ಮರಳು ಸಿದ್ದೇಶ್ವರ ದೇವಾಲಯದಲ್ಲಿ 8 ಲೀಟರ್ ಹಾಲಿನ ಅಭಿಷೇಕ. ಸ್ವಾಮಿಗೆ ಸ್ವಯಂ ಹಾಲಿನ ಅಭಿಷೇಕ ಮಾಡಿದ ಭಕ್ತರು. ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಾರ್ತೆಗಳ ವಿವರ. ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ನಂದೀಶ್ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ಕಡೆಯ ಕಾರ್ತಿಕ ಸೋಮವಾರವಾದ ಎಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಅಲ್ಲದೆ ಭಕ್ತರೊಬ್ಬರು ಕೊಡುಗೆಯಾಗಿ ನೀಡಿರುವ ನೂತನ ರಥವನ್ನ ಬ್ರಹ್ಮ ರಥೋತ್ಸವ ಆಚರಿಸುವ ಮೂಲಕ ದೇವಾಲಯಕ್ಕೆ ಸ್ವೀಕರಿಸಲಾಯಿತು. ಸಾವಿರಾರು ಭಕ್ತರು ರಥ ಎಳೆದು ಧನ್ಯರಾದರು. ವಿಶ್ವ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ರಾಜ್ಯದ ನಾನಾ ಜಿಲ್ಲೆಗಳು ಸೇರಿದಂತೆ ತಮಿಳುನಾಡು, ಆಂಧ್ರಪ್ರದೇಶದಿಂದಲೂ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಪ್ರತಿ ವರ್ಷದಂತೆ ನಡೆಯುತ್ತದೆ. ಈ ವರ್ಷ ಒಂದು ವಿಶೇಷವೆಂಬಂತೆ ಅತ್ಯಂತ ಕಲಾತ್ಮಕವಾಗಿ ನಿರ್ಮಿಸಿರುವ 54 ಅಡಿ ಎತ್ತರದ ಸುಮಾರು 2.5 ಕೋಟಿ ವೆಚ್ಚದ ರಥವನ್ನ ಹುರುಳುಗುರ್ಕಿ ವೆಂಕಟೇಗೌಡರು ಸೇವಾ ರೂಪದಲ್ಲಿ ದೇವಾಲಯಕ್ಕೆ ನೀಡಿದ್ದು, ಇಂದು ರಥೋತ್ಸವ ನೆರವೇರಿಸುವ ಮೂಲಕ ದೇವಾಲಯಕ್ಕೆ ಇಂದು ಸುಂದರವಾದ ರಥ ಸೇರ್ಪಡೆಯಾಗಿದೆ. ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ. ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ರಥಕ್ಕೆ ಚಾಲನೆ ನೀಡಿದ್ರು. ನಿರೀಕ್ಷೆಗೂ ಮೀರಿ ಭಕ್ತಾದಿಗಳು ಭಾಗವಹಿಸಿ ಭಕ್ತಿಯನ್ನ ಮೆರೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಕಾರ್ತಿಕ ಮಾಸದ ಕೊನೆಯ ಸೋಮವಾರವಾದ ಎಂದು ಭಕ್ತರಿಗೆ ರಥ ಎಳೆದು ದೇವರ ದರ್ಶನ ಪಡೆಯುವ ಪುಣ್ಯ ಲಭಿಸಿತ್ತು. ದೇವಸ್ಥಾನದಲ್ಲಿ ಧಾರ್ಮಿಕ ಕೈಂಕರ್ಯಗಳು ಭಾನುವಾರದಿಂದಲೇ ಪ್ರಾರಂಭವಾಗಿದ್ದು, ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಾರ್ತಿಕ ಸೋಮವಾರ ಇಂದು ಬೆಳಗ್ಗೆಯಿಂದಲೇ ಹೋಮ ಹವನ ವಿಶೇಷ ಪೂಜೆ ನಡೆಯುತ್ತಿದ್ದು, ದೇವಾಲಯಕ್ಕೆ ವಿವಿಧ ಬಗೆಯ ಹೂಗಳಿಂದ ಶೃಂಗಾರ ಮಾಡಲಾಗಿತ್ತು. ಹುರುಳುಗುರ್ಕಿ ಮುತ್ತಪ್ಪನವರ ಕುಟುಂಬದ ಉದ್ಯಮಿ ವೆಂಕಟೇಗೌಡ, ರಥ ತಯಾರಿಸಿದ ರಾಜಗೋಪಾಲ್ ಆಚಾರ್ಯ, ಲಿಂಗಾರೆಡ್ಡಿರವರ ಉಪಸ್ಥಿತಿಯಲ್ಲಿ ಮಧ್ಯಾಹ್ನ ನೂತನ ರಥಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಶ್ರೀ ಭೋಗನಂದೀಶ್ವರ ಭಕ್ತ ಹುರುಳುಗುರ್ಕಿ ವೆಂಕಟೇಗೌಡ, ಕ್ಷೇತ್ರ ಶಕ್ತಿಯುತ ಧಾರ್ಮಿಕ ಸ್ಥಳವಾಗಿದ್ದು 16 ವರ್ಷಗಳಿಂದ ತಪ್ಪದೇ ಶ್ರೀ ಭೋಗನಂದೀಶ್ವರ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದೆ. ರಥ ನಿರ್ಮಿಸಿ ದೇವಸ್ಥಾನಕ್ಕೆ ನೀಡಲು ದೇವರಲ್ಲಿ ಸದಾ ಪ್ರಾರ್ಥಿಸುತ್ತಿದ್ದೆ. ಆ ದೈವ ಶಕ್ತಿಯಿಂದ ರಥವನ್ನ ಸೇವಾ ರೂಪದಲ್ಲಿ ನೀಡಿದ್ದು, ಈ ನನ್ನ ಕಿರು ಸೇವೆಯನ್ನ ದೇವರು ಮೆಚ್ಚಲಿ. ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ನೀಡಿ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಿ ದೇವರ ಮೇಲಿರುವ ಭಕ್ತಿಯನ್ನ ಇನ್ನೂ ಹೆಚ್ಚಿಸಲಿ ಎಂದರು. ಶ್ರೀ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಸೇವಾ ರೂಪದಲ್ಲಿ ಅತ್ಯಾಧುನಿಕ ಮತ್ತು ಕಲಾ ನೈಪುಣ್ಯವುಳ್ಳ ಬ್ರಹ್ಮರಥವನ್ನು ನೀಡಿದ ಈ ಶುಭ ಸಂದರ್ಭ ಹಾಗೂ ಕಾರ್ತಿಕ ಸೋಮವಾರದ ಕಡೆ ಸೋಮವಾರವನ್ನ ಕಣ್ತುಂಬಿಕೊಂಡ ಸಾವಿರಾರು ಭಕ್ತರು ರಥವನ್ನ ಎಳೆದು ಭೋಗನಂದೀಶ್ವರನ ದರ್ಶನ ಪಡೆದು ಪುನೀತರಾದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೋವುಗಳಿಗೆ ಹುಲ್ಲು ತರಲೆಂದು ಹೋದ ವೇಳೆ ಮಹಿಳೆಯ ಮೇಲೆ ಅಟ್ಯಾಕ್ ಮಾಡಿ ಮಹಿಳೆಯ ರುಂಡವನ್ನ ತಿಂದಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದ್ದು, ಸೋಂಪುರ ಹೋಬಳಿಯ ಕಂಬಾಳು ಗೊಲ್ಲರಹಟ್ಟಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕಡೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ.
ಕಳೆದೊಂದು ವಾರದಿಂದ ಜನರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ನಂತರ ನರಭಕ್ಷಕ ಚಿರತೆ ಯಾವುದು ಎಂಬುದು ಪತ್ತೆಯಾಗಲಿದೆ. ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಮುದ್ವೀರೇಶ್ವರ ದೇವಾಲಯದ ಬಳಿಯ ಗಂಜಿಕಟ್ಟೆ ಎಂಬಲ್ಲಿ ಇರಿಸಿದ್ದ ತುಮಕೂರಿನ ಬೃಹತ್ ಬೋನಿಗೆ ಚಿರತೆ ಸೋಮವಾರ ಬೆಳಗ್ಗೆ 8 ಗಂಟೆ ವೇಳೆಗೆ ಬಿದ್ದಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರಕಾರ ಸುಮಾರು 7 ರಿಂದ 8 ವರ್ಷದ ಗಂಡು ಚಿರತೆ ಇದಾಗಿದೆ ಎಂದಿದ್ದಾರೆ. ಕಳೆದ ಭಾನುವಾರ ನವೆಂಬರ್ 17ರಂದು ಗೊಲ್ಲರಹಟ್ಟಿಯ ರೈತ ಮಹಿಳೆ ಕರಿಯಮ್ಮ ಎಂಬುವರು ಗೋವುಗಳಿಗೆ ಹುಲ್ಲು ಕಟಾವು ಮಾಡುವಾಗ ಚಿರತೆ ದಾಳಿ ಮಾಡಿ ಮಹಿಳೆಯ ರುಂಡ ತಿಂದಿತ್ತು. ಇದಾದ ನಂತರ ನವೆಂಬರ್ 18ರಿಂದ ಕಾರ್ಯಾಚರಣೆ ಆರಂಭಿಸಲಾಗಿತ್ತು. ಕಳೆದ ಭಾನುವಾರ ಕಂಬಳಗೊಲ್ಲರಹಟ್ಟಿಯಲ್ಲಿ ಚಿರತೆ ದಾಳಿಗೆ ಒಳಪಟ್ಟಿದ್ದ ಕರಿಯಮ್ಮನವರು ಈ ಉದ್ದೇಶದಿಂದ ಅರಣ್ಯ ಇಲಾಖೆಯವರು ಸತತ 1 ವಾರಗಳ ನಿರಂತರ ಚಿರತೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು, 1 ವಾರಗಳ ನಂತರ ಇವತ್ತು ಒಂದು ಚಿರತೆ ಬೋನಲ್ಲಿ ಸೆರೆಯಾಗಿದೆ. ಇನ್ನು ನರಭಕ್ಷಕ ಚಿರತೆ ಇದೇನಾ ಎಂಬ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಡಿಎಫ್ಒ ಸರೀನಾ ಸಿಕ್ಕಲಿಗಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸೆರೆ ಸಿಕ್ಕ ಚಿರತೆ ಹಾಗೂ ಮಹಿಳೆಯನ್ನು ಕೊಂದ ಚಿರತೆ ಇದೇನಾ ಎಂಬುದನ್ನು ತಿಳಿಯಲು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಮೃತ ಮಹಿಳೆಯ ಮೇಲಿದ್ದ ಕೂದಲು, ರಕ್ತ ಮಾದರಿಯನ್ನು ಈಗಾಗಲೇ ಕಳುಹಿಸಿದ್ದೇವೆ. ಸೆರೆ ಸಿಕ್ಕ ಚಿರತೆಯ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ವರದಿ ಬಂದ ನಂತರ ನರಭಕ್ಷಕ ಚಿರತೆ ಇದೇನಾ ಅಥವಾ ಬೇರೆಯದ್ದ ಎಂಬುದನ್ನು ದೃಢೀಕರಿಸಲಾಗುತ್ತದೆ ಎಂದರು. ಇವಾಗ ನಮಗೆ ಸೆರೆ ಸಿಕ್ಕಿರೋದು ಗಂಡು ಚಿರತೆ, ಸುಮಾರು 7 ರಿಂದ 8 ವರ್ಷದ್ದಾಗಿದೆ. ನೋಡೋಣ ಅದು ಅದೇ ಚಿರತೆನ ಅಥವಾ ಅದು ಯಾವುದು ಚಿರತೆ ಅಂತ ನಾವು ಅದನ್ನು ಫೋರೆನ್ಸಿಕ್ ಲ್ಯಾಬಿಗೆ ಅದ್ರ ಬ್ಲಡ್ ಸ್ಯಾಂಪಲ್ಲು ಮತ್ತು ಅದ್ರ ಕೂದಲುಗಳನ್ನ ನಾವು ಕಳಿಸಿದ್ವಿ. ಅದು ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಮಹಿಳೆನ ತಿಂದಿರೋ ಚಿರತೆ ಇದೇನಾ ಅಥವಾ ಇಲ್ವಾ ಅಂತ. ಬಹಳಷ್ಟು ಕಣ್ಣಿಗೆ ಸೈಟಿಂಗ್ ಬೇರೆ ಚಿರತೆಗಳು ಸಿಕ್ಕಿದೆ. ಈ ಇಲಾಖೆಯಲ್ಲಿ ಭಾಳಷ್ಟು ಚಿರತೆಗಳು ಕಾಣ್ತಾ ಇದ್ದಾವೆ. ಅದೇ ಚಿರತೆ ಅಂತ ಗುರುತು ಹಿಡಬೇಕು. ಇವಾಗ ಅದೇ ನೆಕ್ಸ್ಟ್ ಕೆಲಸ. ಈ ವೇಳೆ ಅರಣ್ಯಾಧಿಕಾರಿಗಳಾದ ಎಸಿಎಫ್ ನಿಜಾಮುದ್ದೀನ್, ದಾಬಾಸ್ಪೇಟೆ ಪಿಎಸ್ಐ ವಿಜಯಕುಮಾರಿ ಮತ್ತು ಸಿಬ್ಬಂದಿ ಆರ್ಎಫ್ಒ ಮಂಜುನಾಥ್ ಸುಮಾರು 100 ಅರಣ್ಯ ಸಿಬ್ಬಂದಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ರಾಮ್ ಪ್ರಸಾದ್ ಕೆಆರ್, ನ್ಯೂಸ್ ಟಿವಿ, ನೆಲಮಂಗಲ. ಕನ್ನಡದ ರಾಜ ಮಹಾರಾಜರು ಮಾತೃಭಾಷೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ದರು. ಆದರೆ ಸ್ವಾತಂತ್ರ್ಯದ ನಂತರ ಮಾತೃಭಾಷೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೈವಾರ ಯೋಗಿನಾರಾಯಣ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್ ತಿಳಿಸಿದರು. ಕರ್ನಾಟಕ ಕಲಾಶ್ರೀ ಪುರಸ್ಕೃತ ಚಿಂತಾಮಣಿ ತಾಲೂಕು ಕೈವಾರದ ಬಸ್ ನಿಲ್ದಾಣದಲ್ಲಿ ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಕನ್ನಡ ಭಾಷೆ ಒಂದು ಶಕ್ತಿ, ಎಷ್ಟು ಶರಣ ಸಂತರು ಕನ್ನಡ ನಾಡನ್ನು ಭಾಷೆಯನ್ನು ಉಳಿಸಿ ಬೆಳೆಸಿದ್ದಾರೆ. ಭಾಷೆಯನ್ನು ಎಲ್ಲರೂ ಬೆಂಬಲಿಸಿದಾಗ ಭಾಷೆಯೊಂದಿಗೆ ಇಲ್ಲಿನ ಸಂಸ್ಕೃತಿ ಬೆಳೆಯುತ್ತದೆ ಎಂದರು. ಸಂಸ್ಕೃತಿ ಬೆಳೆಯೋದು ಯಾವತ್ತು ಅಂದ್ರೆ ಈ ಭಾಷೆಯಲ್ಲಿ ಮಾತಾಡುವಂತಹ ಭಾಷೆಯಲ್ಲಿ ಯಾವಾಗ ಈ ಸಂತರು ಎಲ್ಲರನ್ನೂ ಕೂಡ ಉಪದೇಶ ಮಾಡ್ತಾರೆ, ಆಗ ಈ ಭಾಷೆಯು ಬೆಳೀತದೆ ಅಂತಂದ್ರೆ ಯಾರ್ಯಾರು ಇಂಥ ಜ್ಞಾನಿಗಳು ನಮ್ಮ ದೇಶದಲ್ಲಿ ಹುಟ್ಟಿ ಅವರ ಒಂದು ಏನು ಉಪದೇಶವನ್ನು ನಾವು ಸ್ವೀಕಾರ ಮಾಡ್ತೇವೋ. ಕೈವಾರ ಯೋಗಿನಾರಾಯಣ ನಾದ ಸುಧಾರ ಸಂಕೀರ್ತನ ಯೋಜನೆಯ ಸಂಚಾಲಕ ವಿದ್ವಾನ್ ಬಾಲಕೃಷ್ಣ ಭಾಗವತರ್, ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಕೆಂಪರಾಜು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿದ್ವಾನ್ ಬಾಲಕೃಷ್ಣ ಭಾಗವತರ್, ಬುರ್ರಕತೆ ವೆಂಕಟೇಶ್, ತಮಟೆ ಕಲಾವಿದ ಶಾಹರಾಜ್, ರಾಮಣ್ಣ ಸೇರಿದಂತೆ ರೈತರು, ರೈತ ಮಹಿಳೆಯರು, ವಿವಿಧ ಸಮಾಜ ಸೇವಕರು ಮತ್ತು ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು.
ಈ ಸಂದರ್ಭದಲ್ಲಿ ಕೈವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ, ಉಪಾಧ್ಯಕ್ಷೆ ಯಸ್ಮಿನ್ ತಾಜ್, ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ಸರೋಜಮ್ಮ, ಕನ್ನಡ ಉಪನ್ಯಾಸಕ ಯರಮರೆಡ್ಡಿ, ಹಳ್ಳಿ ವೆಂಕಟರಮಣಪ್ಪ, ಡಿಆರ್ ನಾಗರಾಜ್, ಹಾಟು ರಾಮಣ್ಣ, ಕೆಎನ್ ರವಿ, ಪೇಪರ್ ವೆಂಕಟರಮಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ಸನ್ಮಾನ ಶ್ರೀಮತಿ ಪ್ರಭಾವತಿ ಕೆಂಪಣ್ಣ, ಶ್ರೀಮತಿ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು. 22 ವರ್ಷಗಳಿಂದ ನಿರಂತರವಾಗಿ ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬಂದಿರುವ ಸಮಾಜ ಸೇವಕ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾರಥ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ದಿನಾಂಕ 6/12/2024 ಶುಕ್ರವಾರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಸನ್ನಿಧಿ, ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆಯಾಗುವ ಜೋಡಿಗೆ ಉಡುಗೊರೆಯಾಗಿ ಸೀಮೆ ಹಸು ನೀಡಲಾಗುವುದು. ಅಲ್ಲದೆ SC/ST ವಧುವರರಿಗೆ ಸರ್ಕಾರದಿಂದ 50,000 ರೂಪಾಯಿ ಪ್ರೋತ್ಸಾಹಧನ ಕೊಡಿಸಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಶ್ರೀ SN ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಕಚೇರಿ, ಬಾಗೇಪಲ್ಲಿ ಟೌನ್. ಬನ್ನಿ, ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಾರ್ತಿಕ ಮಾಸದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಪುರಾತನವಾದ ಶ್ರೀ ಮರಳು ಸಿದ್ದೇಶ್ವರ ದೇವಾಲಯದಲ್ಲಿ 1008 ಲೀಟರ್ ಹಾಲಿನ ಅಭಿಷೇಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಭಕ್ತರು ಪಾಲ್ಗೊಂಡು ಸ್ವಾಮಿಗೆ ಸ್ವಯಂ ಹಾಲಿನ ಅಭಿಷೇಕ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಎಂಸಿ ರಸ್ತೆಯಲ್ಲಿರುವ ಪುರಾತನ ಶ್ರೀ ಮರಳು ಸಿದ್ದೇಶ್ವರ ದೇವಾಲಯದಲ್ಲಿ 21ನೇ ವರ್ಷದ 1008 ಲೀಟರ್ ಕ್ಷೀರಾಭಿಷೇಕ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಯಶಸ್ವಿಯಾಗಿ ನಡೆಯಿತು. ಬೆಳಗ್ಗೆ 9:30ಕ್ಕೆ ಆರಂಭವಾದ ಕ್ಷೀರಾಭಿಷೇಕ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಭಾಗವಹಿಸಿ ಸಾಲುಗಟ್ಟಿ ನಿಂತು ಹಾಲಿನ ಅಭಿಷೇಕ ಮಾಡಿದರು. 1008 ಲೀಟರ್ ಹಾಲನ್ನು ಭಕ್ತರು ವಿಶೇಷವಾಗಿ ವ್ಯವಸ್ಥೆ ಮಾಡಿದ ಪೈಪ್ ಮೂಲಕ ಅಭಿಷೇಕ ಮಾಡಿದರು. ಅಭಿಷೇಕ ಮಾಡಿದ ಹಾಲಿನಿಂದ ಪ್ರಸಾದ ತಯಾರಿಸಿ ವಿತರಿಸಲಾಯಿತು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಕೋಲಾರ ಜಿಲ್ಲೆಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ ನಡೆಯಿತು. ಸಾವಿರಾರು ಭಕ್ತರು ದೇವಾಲಯಗಳಿಗೆ ತೆರಳಿ ದರ್ಶನ ಪಡೆದರು.
ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ. ಕೋಲಾರ ನಗರ ಹೊರವಲಯದಲ್ಲಿ ಇರುವ ದಕ್ಷಿಣ ಕಾಶಿ ಖ್ಯಾತಿಯ ಅಂತರಗಂಗೆ ವಿಶ್ವೇಶ್ವರ ಸ್ವಾಮಿ ಸನ್ನಿಧಿಗೆ ಭಕ್ತ ಸಾಗರವೇ ಸೇರಿತ್ತು. ಕಡೆ ಕಾರ್ತಿಕ ಸೋಮವಾರ ಅಂಗವಾಗಿ ವಿಶೇಷ ಪೂಜೆ ನಡೆಯಿತು. ಜಿಲ್ಲೆ, ರಾಜ್ಯ, ಹೊರ ರಾಜ್ಯಗಳಿಂದ ಬೃಹತ್ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಲ್ಲಿನ ಬಸವನ ಬಾಯಿಂದ ಬರುವ ಪವಿತ್ರ ಜಲ ಪ್ರೋಕ್ಷಣೆ ಮಾಡಿಕೊಂಡರು. ಸ್ವಾಮಿಯ ದರ್ಶನಕ್ಕೆ ಮಾರುದುದ ಸರತಿ ಸಾಲು ನಿರ್ಮಾಣವಾಗಿತ್ತು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಬಜರಂಗದಳ ಕಾರ್ಯಕರ್ತರು ನುಸುಕಿನಿಂದಲೇ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಿದ್ದರು. ಬಸ್ ನಿಲ್ದಾಣ ವೃತ್ತದಲ್ಲಿ ಭಕ್ತಾದಿಗಳಿಗೆ ಸುಸ್ವಾಗತ ಕೋರುವ ಬೃಹತ್ ಕಮಾನುಗಳೊಂದಿಗೆ ಇಡೀ ಪ್ರದೇಶ ಕೇಸರಿಮಯವಾಗಿತ್ತು. ಬೆಟ್ಟದ ತಪ್ಪಲಿನ ಜಲಕಂಠೇಶ್ವರ ಸನ್ನಿಧಿಯಲ್ಲಿ ವಿವಿಧ ಸಂಘಟನೆಗಳಿಂದ ಅನ್ನದಾನ ಮತ್ತು ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಅಂತರಗಂಗೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ, ಅಭಿಷೇಕ ನಡೆಯುತ್ತದೆ. ಕೊನೆಯ ಸೋಮವಾರದಂದು ಜಾತ್ರೆ ಸ್ವರೂಪ ನಿರ್ಮಾಣವಾಗುತ್ತದೆ. ಬೆಳಗ್ಗೆ 4 ಗಂಟೆಗೆ ದೇಗುಲದ ಬಾಗಿಲು ತೆರೆದು ಪೂಜಾ ಕೈಂಕರ್ಯ ನಡೆಯಿತು. ಪ್ರಧಾನ ಅರ್ಚಕ ಮಂಜುನಾಥ ದೀಕ್ಷಿತ್ ನೇತೃತ್ವದಲ್ಲಿ ಪಂಚಾಮೃತ ಅಭಿಷೇಕ ನಡೆಯಿತು. ಶಿವಲಿಂಗ ದರ್ಶನಕ್ಕೆ ಸುಗಮ ವ್ಯವಸ್ಥೆ ಮಾಡಿಕೊಡಲು ಹಲವು ಸ್ವಯಂ ಸೇವಕರು ಕಾರ್ಯನಿರ್ವಹಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿಯನ್ನ ವಸ್ತು ಸಂಗ್ರಹಾಲಯವನ್ನ ಆಗಿಸಲು ಮತ್ತು ಮುಂದಿನ ಪೀಳಿಗೆಗೆ ಇತಿಹಾಸವನ್ನ ತಿಳಿಸುವ ನಿಟ್ಟಿನಲ್ಲಿ ಪ್ರಾಚೀನ ಬ್ರಿಟಿಷರ ಕಾಲದ ಪಾರಂಪರಿಕ ಕಟ್ಟಡವನ್ನ ಪುರಾತತ್ವ ಇಲಾಖೆಗೆ ಹಸ್ತಾಂತರಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಅವರಿಗೆ ಒತ್ತಾಯಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ತಾಲೂಕಿನ ಸಾಹಿತಿ ಹಾಗೂ ಇತಿಹಾಸ ಸಂಶೋಧಕ ಬೆಟ್ಟಸಂದ್ರ ಗುರುಸಿದ್ದಯ್ಯ ಬಿಜಿ ನೇತೃತ್ವದಲ್ಲಿ ಮನವಿಯನ್ನು ಹಸ್ತಾಂತರಿಸಿ ಮಾತನಾಡಿ, ಪಾರಂಪರಿಕ ಕಟ್ಟಡ ಹಳೆ ತಾಲೂಕು ಕಚೇರಿಯನ್ನು ಪ್ರಾಚ್ಯ ವಸ್ತು ಸಂಗ್ರಹಾಲಯವನ್ನಾಗಿಸಲು ಈ ಹಿಂದೆ ಡಿಸಿಯಾಗಿದ್ದ ಲತಾ ಅವರಿಗೆ ಸುಮಾರು 2,000 ಸಾರ್ವಜನಿಕರ ಸಹಿಯೊಂದಿಗೆ ಮನವಿಯನ್ನು ನೀಡಲಾಗಿತ್ತು. ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬಂದು ನಕ್ಷೆ ಮಾಡಿ ಸರ್ಕಾರಕ್ಕೆ 1,60,00,000 ರುಗೆ ಮನವಿ ಮಾಡಿರುತ್ತದೆ. ಸಚಿವರು ಸಹ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮೂಲಕ ನಿರ್ದೇಶನ ನೀಡಿರುತ್ತಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರ ಕೋರಿಕೆಯನ್ನು ಪರಿಗಣಿಸಬೇಕೆಂದು ಮನವಿ ಮಾಡಿದ್ದರಿಂದ ಜಿಲ್ಲಾಧಿಕಾರಿಗಳು ಸಹ ಸ್ಪಂದಿಸಿದ್ದಾರೆ ಎಂದು ಹೇಳಿದರು. ಪಾರಂಪರಿಕ ಕಟ್ಟಡ ಹಳೆ ತಾಲೂಕು ಕಚೇರಿಯನ್ನು ಸುಮಾರು 2022 ಹಿಂದಿನ ಲತಾ ಮೇಡಮ್ DC ಇದ್ದಾಗಿಂದ ಮನವಿಯನ್ನು 2-3 ಬಾರಿ ಕೊಟ್ಟಿದೆ. ಈವರೆಗೂ ಅದನ್ನು ಕೊಟ್ಟಾಗ ಪುರಾತತ್ವ ಇಲಾಖೆ ಬಂದು ಅದನ್ನು ನಕ್ಷೆ ಎಲ್ಲ ತಯಾರು ಮಾಡಿ ಮ್ಯೂಸಿಯಂ ಮಾಡೋಕ್ಕೆ 1,61,00,000ಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಕೋರಿದೆ. ಈ 2 ಬಾರಿ DC ಅವರಿಗೆ ಮನವಿ ಮತ್ತೆ ಕೊಟ್ಟಾಗ ಮತ್ತೆ KH ಮುನಿಯಪ್ಪನವರು ಸಚಿವರು ಒಂದು ಅಟೆಂಡ್ ದ DC ಅಂತ ಹೇಳಿ ಮನವಿ ಕೊಟ್ಟಿರ್ತಾರೆ, ಅದು ಸಹ ಕೊಟ್ಟಿದೆ. ಈವರೆಗೂ ಆಗಿಲ್ಲ. ಮತ್ತು ನಾನು ದೇವನಹಳ್ಳಿ ತಾಲೂಕಿನಲ್ಲಿರುವಂಥ 24 ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಾರ್ವಜನಿಕರು, ಗಣ್ಯರ ಎಲ್ಲ ಸಹಿಗಳನ್ನು ಹೋರಾಟಗಾರರು, ಸಾಹಿತಿಗಳ ಸಹಿ ತಗೊಂಡು ಈ ದಿವಸ ಮನವಿಯನ್ನು ಕೊಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕುಯಿರ ಕೃಷ್ಣಪ್ಪ, ಕೆಂಪೇಗೌಡ ಯುವ ಶಕ್ತಿ ವೇದಿಕೆ ರಾಜ್ಯಾಧ್ಯಕ್ಷ ಅನಿಲ್ ಗೌಡ, ಚಿತ್ರನಟರಾದ ಡಾಕ್ಟರ್ ದೇವನಹಳ್ಳಿ ದೇವರಾಜ್, ನಾಗರಾಜ್, ಅರುವನಹಳ್ಳಿ ರಾಮಾಚಾರ್, ಕರವೇ ಸತೀಶ್ ಮತ್ತಿತರರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ 77ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಬಳ್ಳಾಪುರ ಹಾಗೂ ಸೌಮ್ಯ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆರವರ 77ನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಚೇರಿಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಅಧ್ಯಕ್ಷರು ಅಂಬಿಕಾ ನಡೆಸಿಕೊಟ್ಟರು. ಪ್ರಾಸ್ತಾವಿಕವಾಗಿ ತಾಲೂಕಿನ ಯೋಜನಾಧಿಕಾರಿಯಾದ ಧನಂಜಯ್ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅನೇಕ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಯಶಸ್ವಿಯಾಗಿ ಮುಂದುವರಿಯುತ್ತಿವೆ. ಇದರಲ್ಲಿ ಮುಖ್ಯವಾಗಿ ನಿರ್ಗತಿಕ ಮತ್ತು ಅಶಕ್ತ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಪ್ರತಿ ತಿಂಗಳು 1000 ಮಾಸಾಸನ ನೀಡಲಾಗುತ್ತಿದೆ. ತಾಲೂಕಿನಲ್ಲಿ 82 ಜನ ಅಶಕ್ತರಿಗೆ
ಈ ಸೌಲಭ್ಯ ನೀಡಲಾಗಿದೆ ಮತ್ತು ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳಿಗೆ ವೃತ್ತಿ ಶಿಕ್ಷಣ ಕೋರ್ಸ್ ಪಡೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಪ್ರತಿ ವರ್ಷ ತಾಲೂಕಿನಲ್ಲಿ ಒಂದು ಕೆರೆಯ ಹೂಳು ತೆಗೆದು ಅಭಿವೃದ್ಧಿಪಡಿಸುವ ಕೆಲಸ, ಹಾಲು ಉತ್ಪಾದಕರ ಕಟ್ಟಡ ನಿರ್ಮಾಣಕ್ಕೆ ಅನುದಾನ, ದೇವಸ್ಥಾನಗಳ ಪುನಶ್ಚೇತನಕ್ಕೆ ಅನುದಾನಗಳನ್ನು ವಿಶೇಷವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಸಾಧಾರಣ 10 ವರ್ಷದಿಂದ ಸ್ವಸಹಾಯ ಸಂಘಗಳನ್ನು ನಡೆಸಿಕೊಂಡಿದೆ. ಅದರ ಜೊತೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆ ಅವರ ಒಂದು ಆಲೋಚನೆ ಸಮುದಾಯ ಅಭಿವೃದ್ಧಿ ವಿಭಾಗದ ಮುಖಾಂತರ ಬೇರೆ ಬೇರೆ ರೀತಿಯ ಸಮುದಾಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಆಗ್ತಾ ಇದೆ. ಇವತ್ತು ಮುಖ್ಯವಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ 77ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದರ ಜೊತೆಗೆ ಸೌಮ್ಯ ಕಣ್ಣಿನ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ಇವರ ಮುಖಾಂತರ ಇವತ್ತಲ್ಲಿ ನಡೆಸ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಸಾಧಾರಣ 100 ರಿಂದ 150 ಜನ ಸುತ್ತಮುತ್ತಲಿರುವಂತಹ. ಇದೇ ವೇಳೆ ಸೌಮ್ಯ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿಗಳಾದ ಗಾಯತ್ರಿ ಮತ್ತು ವಿಶ್ವನಾಥ್ ಮಾತನಾಡಿ ಕಣ್ಣಿನ ಆರೋಗ್ಯ ರಕ್ಷಣೆ, ಕಣ್ಣಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದರು ಮತ್ತು ಆಗಮಿಸಿದ ಎಲ್ಲ ಫಲಾನುಭವಿಗಳ ಕಣ್ಣಿನ ತಪಾಸಣೆಯನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಗುರುಮೂರ್ತಿ, ಮಂಜುನಾಥ್ ಇನ್ನಿತರರು ಭಾಗವಹಿಸಿದರು. ಕ್ಯಾಮರಾಮನ್ ಅಶ್ವ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳ ವಿದ್ಯಾರ್ಥಿ ಜೀವನ ಬಂಗಾರದಂತ ಜೀವನ. ಅಂತಹ ಬಂಗಾರದಂತ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಂಡಾಗ ಬಂಗಾರದ ಕನಸು ನನಸಾಗುತ್ತದೆ ಎಂದು ಸಿವಿಲ್ ಮತ್ತು JMFC ನ್ಯಾಯಾಧೀಶ ಮಂಜುನಾಥಾಚಾರಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಶಾಂತಿನಿಕೇತ್ ಶಾಲಾ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಸಹಯೋಗದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೀರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಜೀವನ ಬಂಗಾರದಂಥ ಜೀವನ. ಪ್ರೀತಿ, ಪ್ರೇಮವೆಂಬ ಆಕರ್ಷಣೆಗೆ ಒಳಗಾಗದೆ ಚೆನ್ನಾಗಿ ಓದಿ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಬೇಕು. ತಂದೆ ತಾಯಿ ಕಂಡ ಕನಸುಗಳನ್ನು ನನಸು ಮಾಡಿ ಭವಿಷ್ಯ ಉಜ್ವಲ ರೂಪಿಸಿಕೊಳ್ಳಲು ಶ್ರಮ ಪಡಬೇಕು ಎಂದರು. ನೀವು ಎಷ್ಟು ಆರೋಗ್ಯವಾಗಿರ್ತೀರಾ ಅಷ್ಟು ಕಲಿಕೆಯಲ್ಲಿ ನೀವು ಮುಂದೆ ಬರ್ತೀರಾ. ಚೆನ್ನಾಗಿ ಕಲಿತು ಒಳ್ಳೆ ಅಂಕಗಳನ್ನ ಪಡೆದಾಗ, ಎಲ್ಲ ವಿಚಾರಗಳನ್ನ ನೀವು ತಿಳ್ಕೊಂಡಾಗ ಮಾತ್ರ ನೀವು ಒಳ್ಳೆ ಆಫೀಸರ್ ಆಗಿ, ಒಳ್ಳೆ ಉದ್ಯಮಿಯಾಗಿ ಅಥವಾ ಒಳ್ಳೆ ರೈತ ಆಗಿ, ಒಳ್ಳೆ ಕಾರ್ಮಿಕರಾಗಿ ಮುಂದೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತೀರಾ. ಈ ಸಂದರ್ಭದಲ್ಲಿ ವಕೀಲರು ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಾಮಚಂದ್ರ, ಶಿಕ್ಷಣ ಸಮನ್ವಯಾಧಿಕಾರಿ ವೆಂಕಟರಾಮ್, ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ಶಾಂತಿನಿಕೇತನ್ ಶಾಲಾ ವ್ಯವಸ್ಥಾಪಕ DN ರಘುನಂದನ್, ಪ್ರಾಂಶುಪಾಲ ನವೀನ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಸುಬ್ಬು, ನ್ಯೂಸ್ ಟಿವಿ, ಬಾಗೇಪಲ್ಲಿ. 4ನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಹಲವು ದೇವಾಲಯಗಳಿಗೆ ಜನಸಾಗರವೇ ಹರಿದು ಬಂದಿತ್ತು. ಹಾಗೂ ಚಿಂತಾಮಣಿ ನಗರದ ಆರಾಧ್ಯ ದೈವ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಪುರಾಣ ಪ್ರಸಿದ್ಧ ಹಾಗೂ ನಗರದ ಆರಾಧ್ಯ ದೈವರಾಗಿರುವ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಹಾಗೂ ತಾಲೂಕಿನ ಇತಿಹಾಸ ಪ್ರಸಿದ್ಧ ಕೈವಾರ ತಾತಯ್ಯನವರ ದೇವಾಲಯ, ಮುರುಘಮಲದ ಮುಕ್ತೀಶ್ವರ ಸ್ವಾಮಿಯ ದೇವಾಲಯಗಳಲ್ಲಿ 4ನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ದೇವಾಲಯಗಳಿಗೆ ಆಗಮಿಸಿದ ಭಕ್ತಾದಿಗಳು ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಶ್ರೀ ನಾಗನಾಥೇಶ್ವರ ಸ್ವಾಮಿಗೆ ಅರ್ಚಕರಾದ ರಾಮು ನಾಗೇಂದ್ರರವರು ವಿವಿಧ ಬಣ್ಣದ ಹೂವುಗಳಿಂದ ಮಾಡಿದ ವಿಶೇಷ ಅಲಂಕಾರವು ಭಕ್ತಾದಿಗಳ ಕಣ್ಮನ ಸೆಳೆಯುವಂತೆ ಕಾಣುತ್ತಿತ್ತು. ಬೆಳಗ್ಗೆಯಿಂದಲೇ ಸಾವಿರಾರು ಜನ ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಮಹಿಳಾ ಭಕ್ತಾದಿಗಳು ದೇವಾಲಯದ ಮುಂಭಾಗದಲ್ಲಿ ಎಣ್ಣೆ ದೀಪಗಳನ್ನು ಬೆಳಗಿಸಿ ದೇವರಿಗೆ ಆರತಿ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ದೇವರಲ್ಲಿ ಮೊರೆ ಹೋದರು. ಬಿ ದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ.
ಪ್ರತಿ ಮನೆಗೂ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಜಲ ಜೀವನ್ ಮಿಷನ್ ಯೋಜನೆ ಜಾರಿಗೆ ತಂದಿದ್ದು, ಅಧಿಕಾರಿಗಳು ಸಮರ್ಪಕವಾಗಿ ಯೋಜನೆಯನ್ನ ಬಳಸಿ ಮನೆ ಮನೆಗೆ ನೀರು ಒದಗಿಸಬೇಕು ಎಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ಅಸರನಹಳ್ಳಿ, ಬರಗೂರು ಗ್ರಾಮಗಳಲ್ಲಿ ಸಿಸಿ ರಸ್ತೆ ಹಾಗೂ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಕೆ.ವೈ. ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ರಾಜ್ಯ ಸರ್ಕಾರದಿಂದ 1200 ಕೋಟಿ ರು ಅನುದಾನವನ್ನು ತಂದು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದ್ದು, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಧಿ ಹಾಗೂ ಅಂಗನವಾಡಿ ಕಟ್ಟಡ, ಸಿಸಿ ರಸ್ತೆ ಕಾಮಗಾರಿಗೆ 50 ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ರಾಜ್ಯ ಸರ್ಕಾರ 60% ಹಾಗೂ ಕೇಂದ್ರ ಸರ್ಕಾರ 40% ಅನುದಾನದೊಂದಿಗೆ ಮಾಲೂರು ತಾಲೂಕಿಗೆ ಸುಮಾರು 400 ಕೋಟಿ ರು ಜಲ ಜೀವನ್ ಮಿಷನ್ ಯೋಜನೆಗೆ ಅನುದಾನ ಬಿಡುಗಡೆಯಾಗಿದ್ದು, ಅಧಿಕಾರಿಗಳು ಈ ಯೋಜನೆಯನ್ನು ಸಮರ್ಪಕವಾಗಿ ಬಳಸಬೇಕು ಎಂದು ಸೂಚಿಸಿದರು. ನೇರವಾಗಿ ನಮ್ದು 60%, 40%, ಕೇಂದ್ರ ಸರ್ಕಾರ 40%, ನಮ್ಮದು 60%. ಅದರಲ್ಲಿ ಇವತ್ತು JJM ನಮ್ಮ ಮಾಲೂರು ತಾಲೂಕು ಒಂದಕ್ಕೆ ಮಾತ್ರ ಸುಮಾರು 400 ಕೋಟಿ ರೂಪಾಯಿ, 400 ಕೋಟಿ ರೂಪಾಯಿ ಸುಮಾರು ಹಳ್ಳಿಗಳಲ್ಲಿ JJM ಮನೆ ನೆಲ್ಲಿ ಕೊಡಬೇಕು, ಮನೆ ಕೂಡ ನೆಲ್ಲಿ ಕೊಡಬೇಕು. ಅದನ್ನು ಒಳ್ಳೆ ಕ್ವಾಲಿಟಿ ಕೆಲಸ ಮಾಡ್ತೀವಿ. ಒಂದೇನೆಂದರೆ ರಸ್ತೆಗೆ ಮಾಡಿದ್ದೀವಿ, ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಡಾಂಬರ್ ರಸ್ತೆ ಆಗಿರ್ಬೋದು. ಆ ರಸ್ತೆಗಳೆಲ್ಲ ಒಡೆದಾಕ್ಬಿಟ್ಟು ಪೈಪ್ ಲೈನ್ ಮಾಡಬೇಕಾಗ್ತದೆ. ಆದರೆ ಅದನ್ನು ನೀಟಾಗಿ ಹೆಂಗಿತ್ತೋ ಅದನ್ನು ಮಾಡಿಕೊಡೋ ಜವಾಬ್ದಾರಿ ಅವ್ರದ್ದೇ ಇರ್ತದೆ. ಅದು ಆ ಕಟ್ಟಾಗ್ತದೆ, ಅದೇನು ಸರ್ಕಾರ ಮತ್ತೆ ದುಡ್ಡಬೇಕಾಗಿದೆ. ಅದು ಆ ಕಂಡೀಷನ್ ಮೇಲೆ ಅವ್ರಿಗೆ ಸ್ಯಾಂಕ್ಷನ್ ಮಾಡಿ. ಈ ಸಂದರ್ಭದಲ್ಲಿ ದರಖಾಸ್ತು ಸಮಿತಿ ಅಧ್ಯಕ್ಷ ಆನೆಪುರ ಹನುಮಂತಪ್ಪ, ಎಚ್ ಹೊಸಕೋಟೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೇಶ್ವರಿ ಸುಬ್ರಹ್ಮಣಿ, ಉಪಾಧ್ಯಕ್ಷ ಅರಸನಹಳ್ಳಿ ಮಂಜುನಾಥ್, ಸದಸ್ಯ ಜಾವೀದ್ ಖಾನ್, ಮುನಿರಾಜು, ಹರೀಶ್, ರಾಜಪ್ಪ, ನೋಸಗೆರೆ, ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಚಂದ್ರಶೇಖರ್ ಗೌಡ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮತ್ತಿತರರು ಇದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸರ್ಕಾರ ಕೈಗೊಂಡ ಯೋಜನೆಗಳು ಬಡಬಗ್ಗರ ಕೈ ಹಿಡಿದ ಪರಿಣಾಮ ರಾಜ್ಯದಲ್ಲಿ ನಡೆದ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲಲು ಸಾಧ್ಯವಾಯಿತು ಎಂದು ಆಹಾರ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ಚಿಂತಾಮಣಿ ನಗರಸಭಾ ಸದಸ್ಯ ಜೈ ಭೀಮ್ ಮುರಳೀರವರ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಪಕ್ಷ ಜಯಭೇರಿ ಗಳಿಸಿದ್ದು, ಈ ವಿಜಯೋತ್ಸವ ರಾಜ್ಯ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಸಲ್ಲುತ್ತದೆ. ಉಪಚುನಾವಣೆ ವೇಳೆ ಇಲ್ಲ ಸಲ್ಲದ ಹಲವು ಆರೋಪಗಳನ್ನು ವಿರೋಧ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪಿಸಿದರೂ ಸಹ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸಿರುವುದು ವಿರೋಧಿಗಳ ಸುಳ್ಳು ಆರೋಪಗಳಿಗೆ ಜನತೆ ಕೊಟ್ಟ ತಿರುಗೇಟು ಎಂದರು. ಜನದಲ್ಲಿ 4.5 ಕೋಟಿ ಜನಕ್ಕೆ ಈ ಸೌಲಭ್ಯಗಳು ಸಿಕ್ಕಿರೋದ್ರಿಂದ ಜನ ಕೈ ಹಿಡಿದಿದ್ದಾರೆ. BJPಯವರು ಜನತಾ ದಳದವರು ಇಲ್ಲ ಸಲ್ಲದ ಆರೋಪಗಳು ಮಾಡಿದರು. ಸಿದ್ದರಾಮಯ್ಯನವರು ಕೂಡ ವಿಷಯದಲ್ಲಿ ಪಾತ್ರವಿಲ್ಲದಿದ್ದರೂ ಕೂಡ ಪಾತ್ರ ಇದೆ ಅಂತ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಜನ ಕಾಂಗ್ರೆಸ್ ಪರವಾಗಿದೆ, ಸರ್ಕಾರದ ಪರವಾಗಿದೆ ಅಂತ ರುಜುವಾತಾಗಿದೆ. ಇಲ್ಲಿಂದ ಆಚೆಗಾದರೂ ವಿರೋಧ ಪಕ್ಷ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಲಿ. ಈ ವೇಳೆ JV ನಾರಾಯಣಸ್ವಾಮಿ, ಮುದ್ದುಕೃಷ್ಣ, ಡಾಕ್ಟರ್ ಶ್ರೀನಿವಾಸ್, ಅಥಾವುಲ್ಲಾ ಖಾದರ್ ಪಾಷಾ, ಗ್ಯಾಸ್ ಶ್ರೀನಿವಾಸ್, ಫೋಟೋ ನಾರಾಯಣಪ್ಪ, JV ಮುರಳಿ ಸೇರಿದಂತೆ ಕೆಎಚ್ ಮುನಿಯಪ್ಪ ಅಭಿಮಾನಿಗಳು ಇದ್ದರು. ಬಿ ದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ.
ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲು ಬಂದವರು ಇಂದು ಅದೇ ಪಕ್ಷದ ಬಾಗಿಲ ಬಳಿ ನಿಲ್ಲುತ್ತಿದ್ದಾರೆ. ತಾಲೂಕಿನ ರಾಜಕಾರಣ ಎತ್ತ ಸಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಜನ ಉತ್ತರ ನೀಡಲಿದ್ದಾರೆ ಎಂದು ವಿರೋಧಿಗಳಿಗೆ ಸಮಾಜ ಸೇವಕ ಕೆಂಪರಾಜು ಪರೋಕ್ಷವಾಗಿ ಟಾಂಗ್ ನೀಡಿದರು. ಕಾರ್ತಿಕ ಸೋಮವಾರದ ಪ್ರಯುಕ್ತ ಗೌರಿಬಿದನೂರಿನ ಹಲವು ದೇವಾಲಯಗಳಿಗೆ ಸಮಾಜ ಸೇವಕ ಕೆಂಪರಾಜು ಭೇಟಿ ನೀಡಿ ಶಿವನ ದರ್ಶನ ಪಡೆದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಶ್ರೀ ರಾಮಲಿಂಗೇಶ್ವರ ದೇವಾಲಯ ಪವಾಡ ಇರುವ ದೇವರು, ತಾಲೂಕಿನ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗಲಿ ಎಂದು ಹಾರೈಸಿದರು. ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ತಾಲೂಕಿನ ಒಳಿತಿಗಾಗಿ ಮಳೆ ಬೆಳೆ ಆಗಲೆಂದು ಇವತ್ತು ವಿಶೇಷ ಪೂಜೆಯನ್ನು ಮಾಡಿ ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಇನ್ನಿಲ್ಲದ ತೊಂದರೆ ನೀಡಿದರು. ನಾನು ಜನರಿಗೆ ನೀಡಿದ ಕುಕ್ಕರ್ ಬ್ಲಾಸ್ಟ್ ಆಗಿ ಮಹಿಳೆಯರಿಗೆ ಅನಾಹುತ ಆಗಿದೆ ಎಂದು ಅಪಪ್ರಚಾರ ಮಾಡಿದರು. ಅವರಿಗೆ ಆ ದೇವರು ಒಳ್ಳೆಯದು ಮಾಡಲಿ ಎಂದು ಕುಟುಕಿದರು. ಇಂದು ಗೆದ್ದು ಬೀಗುತ್ತಿರುವ ಜನಪ್ರತಿನಿಧಿ ರೈತರಿಗೆ ನೀಡಿರುವ ಆಶ್ವಾಸನೆಗಳು ಮರೀಚಿಕೆಯಾಗಿದೆ ಎಂದು ವ್ಯಂಗ್ಯವಾಡಿದ ಅವರು, ಕಳೆದ 5 ವರ್ಷಗಳಿಂದ ತಾಲೂಕಿನಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೀನಿ. ಮುಂದೆ ಸಹ ಜನಸೇವೆಗೆ ನನ್ನ ಜೀವನ ಮುಡುಪು ಎಂದರು. ಅಂದರೆ ಬರೀದಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ ನಾನು ಹೇಳ್ತಾ ಇದ್ದಾರೆ ಅಂತ ನಮ್ಮ ಲೀಡರ್ಗಳಿಗೆ. ಅವ್ರಿಗೆ ನಾನು ಹೇಳೋದೇನೆಂದರೆ, ಆ ರಾಮಲಿಂಗೇಶ್ವರ ಸ್ವಾಮಿ ದೇವರು ಅವ್ರು ಒಳ್ಳೇದು ಮಾಡಲಿ ಅಂತ. ಕುಕ್ಕರ್ಗಳು ಕೊಡುವಾಗ ಬ್ಲಾಸ್ಟ್ ಮಾಡಿದ್ರಲ್ಲ, ಆ ಕಿಡಿಗೇರಿಗಳು ಇವಾಗ ಇನ್ನೊಂದು ಥರ ಮಾಡ್ತಾವ್ರೆ. ಅವ್ರಿಗೆ ಒಳ್ಳೇದು ಮಾಡಲ್ಲ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಪತ್ರಿಕಾಗೋಷ್ಠಿಯಲ್ಲಿ ಕೆಂಪರಾಜು ಬಣದ ಮುಖಂಡರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ಹೋಟೆಲ್ ರಂಗ, ರಾಮು ಮತ್ತಿತರರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚೇಳೂರು ಪಟ್ಟಣ ಸೇರಿದಂತೆ ತಾಲೂಕಿನ ಪೋಲನಾಯಕನಹಳ್ಳಿ ಗ್ರಾಮದ ಸೀತಾರಾಮಾಂಜನೇಯ ಸ್ವಾಮಿ ಮತ್ತು ಏನಿಗದಲೆ ಗ್ರಾಮದ ಹೊರವಲಯದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಕಡೆ ಕಾರ್ತಿಕ ಸೋಮವಾರದಂದು ವಿಶೇಷ ಪೂಜಾ ಕಾರ್ಯಕ್ರಮ ದೀಪೋತ್ಸವ ನಡೆಯಿತು. ವಿಶೇಷ ಹೋಮ, ಹವನ, ಅಭಿಷೇಕ ಹಾಗೂ ವಿಶೇಷ ಹೂವಿನ ಅಲಂಕಾರದ ಜೊತೆಗೆ ಬೆಳಗ್ಗೆ 8 ರಿಂದ 10 ಗಂಟೆಯವರೆಗೂ ವಿಶೇಷ ಪೂಜೆಗಳು ನಡೆಯಿತು. ಕಾಶಿ ವಿಶ್ವೇಶ್ವರ ಸ್ವಾಮಿಯ ದರ್ಶನವನ್ನ ಏರ್ಪಡಿಸಲಾಗಿತ್ತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಮನೆಗಳ ಮುಂದೆ ದೀಪಗಳನ್ನು ಇಟ್ಟು ದಾರಿ ಹೋಕರಿಗೆ ನೋಡಲು ಆನಂದಮಯವಾಗಿ ಕಾಣಿಸುತ್ತಿತ್ತು. ಚೇಳೂರು ತಾಲೂಕಿನ ಸೋಮಕಲಪಲ್ಲಿ ಗ್ರಾಮದ ಸೋಮೇಶ್ವರ ದೇವಾಲಯ, ಮಾಚನಪಲ್ಲಿ, ಕೊತ್ತಚೆರುವು ಕೆರೆಯಲ್ಲಿನ ಈಶ್ವರ ದೇವಾಲಯ, ಚನ್ನರಾಯಪಲ್ಲಿ ಪಾಪಾಗ್ನಿ ನದಿ ದಡದಲ್ಲಿನ ಸಂಗಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಗಳು, ಅನ್ನ ಸಂತರ್ಪಣೆ ಸಹ ನಡೆಯಿತು. ಸುತ್ತಮುತ್ತಲಿನ ನೂರಾರು ಭಕ್ತರು ಪ್ರಸಾದ ಸ್ವೀಕರಿಸಿದ್ರು.
ಕೊರಟಗೆರೆ ಪೊಲೀಸ್ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿ ಗಾಂಜಾ ಸೊಪ್ಪು ಮಾರಾಟ ಮಾಡುತ್ತಿದ್ದ 4 ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಗೃಹ ಸಚಿವರ ಕ್ಷೇತ್ರ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಮಾರಾಟಕ್ಕಾಗಿ ನಿಂತಿದ್ದ 5 ಜನರ ಗುಂಪಿನ ಮೇಲೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಹಾಗೂ ತಂಡ ದಾಳಿ ನಡೆಸಿ ಬಂಧಿಸಿದ್ದಾರೆ. 5ರಲ್ಲಿ ಒಬ್ಬನು ತಪ್ಪಿಸಿಕೊಂಡಿದ್ದಾನೆ. ಇನ್ನು ಮಾದಕ ವಸ್ತುಗಳ ತಡೆಗೆ ಹದ್ದಿನ ಕಣ್ಣಿಟ್ಟಿರುವ ತುಮಕೂರು ಎಸ್ಪಿ ಅಶೋಕ್ ಮಾದಕ ವಸ್ತುಗಳು ಮಾರಾಟ ಮಾಡುವ ವ್ಯಕ್ತಿಗಳು ಎಲ್ಲೇ ಕಂಡರೂ ಎಡೆಮುರಿ ಕಟ್ಟಲು ಪ್ರತಿ ಪೊಲೀಸ್ ಠಾಣೆಯಲ್ಲೂ ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಡೆ ಕಾರ್ತಿಕ ಮಾಸದ ಪ್ರಯುಕ್ತ ನಂದಿ ಶ್ರೀ ಭೋಗನಂದೀಶ್ವರನಿಗೆ ವಿಶೇಷ ಪೂಜೆ, ಬ್ರಹ್ಮ ರಥೋತ್ಸವ ಮೂಲಕ ನೂತನ ರಥ ಸಮರ್ಪಣೆ. 8 ದಿನಗಳ ಕಾರ್ಯಾಚರಣೆ ಯಶಸ್ವಿ, ಕೊನೆಗೂ ಬೋನಿಗೆ ಬಿದ್ದು ಮಹಿಳೆಯ ರುಂಡ ತಿಂದಿದ್ದ ನರಭಕ್ಷಕ ಚಿರತೆ. ಕನ್ನಡ ಭಾಷೆಯೇ ಒಂದು ಶಕ್ತಿ, ಎಷ್ಟೋ ಶರಣರು ಸಂತರು ಕನ್ನಡ ನಾಡಿನ ಭಾಷೆಯನ್ನ ಉಳಿಸಿ ಬೆಳೆಸಿದ್ದಾರೆ. ಕೈವಾರ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್. ಪುರಾತನ ಶ್ರೀ ಮರಳು ಸಿದ್ದೇಶ್ವರ ದೇವಾಲಯದಲ್ಲಿ 8 ಲೀಟರ್ ಹಾಲಿನ ಅಭಿಷೇಕ, ಸ್ವಾಮಿಗೆ ಸ್ವಯಂ ಹಾಲಿನ ಅಭಿಷೇಕ ಮಾಡಿದ ಭಕ್ತರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.